ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ಒಂದು ಬಿಗ್ ಅಪ್ಡೇಟ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ರೋಚಕ ತಿರುವನ್ನೇ ತಿಳ್ಕೊತಾ ಇದೆ ನಿನ್ನ ಜೊತೆ ನನ್ನ ಕತೆ ಅಂತಾನೆ ಹೇಳ್ಬೋದು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಹಾಗೇನೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮೊದಲಿಗೆ ಹೈಲೈಟ್ಸ್ ನ ಹೇಳ್ಬಿಡ್ತೀನಿ. ಈ ಕಡೆ ನಿಂಗಬಜ್ಜಿ ಭೂಮಿಗೆ ಮದ್ವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಸಾದಿ ಅನ್ನೋ ಹುಡುಗನ ಕರ್ಕೊಂಡ್ ಬಂದಿರ್ತಾರೆ. ಈ ಕಡೆ ಅಜಿತ್ ಅಂತೂ ಕೆಂಡ ಮಂಡಲ ಆಗಿರ್ತಾನೆ. ಈ ಕಡೆ ಅಜಿತ್ ಪ್ರಸಾದಿ ಬರೋದಕ್ಕೋಸ್ಕರ ವೈಟ್ ಮಾಡ್ತಿರ್ತಾನೆ. ಅಜಿತ್ ಏನ್ ಮಾಡ್ಬೋದು? ಅಜ್ಜಿ ಹತ್ರ ಎಲ್ಲ ಸತ್ಯ ಹೇಳ್ತಾನ, ಅಥವಾ ಭೂಮಿ ಪ್ರಸಾದಿ ಪ್ರೀತಿನ ಒಪ್ಕೋತಾಳ? ಪ್ರಸಾದಿಗೆ ಭೂಮಿ ಇಷ್ಟ ಆಗ್ತಾಳ, ಅಥವಾ ಮನೆಯವರೆಲ್ಲರೂ ಕೂಡ ನಿಂಗವಜ್ಜಿ ಹತ್ರ ಸತ್ಯ ಹೇಳ್ಬಿಡ್ತಾರ? ಏನಾಗುತ್ತೆ ಎತ್ತ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ಗೆ ಟೆನ್ಷನ್ ತಡ್ಕೊಳಕ್ ಆಗ್ತಿರಲ್ಲ. ಸತ್ಯನ ಇದ್ ಯಾರಿದು? ಪ್ರಸಾದಿ ಅಂದ್ರೆ ಪ್ರಸಾದಿ ಬರ್ಲಿ, ಸಮಾಧಿ ಮಾಡ್ಬಿಡ್ತೀನಿ ಅವನ್ನ. ನಾನಂತೂ ಸುಮ್ನೆ ಬಿಡಲ್ಲ. ಅದು ನನ್ನ ಹೆಂಡತಿ ನೋಡಕ್ ಬರ್ತಾನಲ್ಲ, ಎಷ್ಟು ಧೈರ್ಯ ಇರ್ಬೇಡ ಅವನಿಗೆ. ಸತ್ಯನ ನಾನ್ ನಿಂಗವಜ್ಜಿ ಹತ್ರ ಎಲ್ಲ ಸತ್ಯ ಹೇಳ್ತೀನಿ. ಅಲ್ಲ, ಅಷ್ಟಕ್ಕೂ ನನ್ನ ಹೆಂಡತಿನ ನೋಡಕ್ಕೆ ಬರ್ತಿದಾನಲ್ಲ ಅವನು, ಇಲ್ಲ ಮಾಡ್ಬಿಡ್ತೀನಿ ಪ್ರಸಾದಿನ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅಂತೂ ಕೆಂಡ ಮಂಡಲ ಆಗಿರ್ತಾನೆ. ಅಲ್ಲ, ಈ ಭೂಮಿ ನೋಡಿ ಸತ್ಯನ ಪ್ರಸಾದಿ ಬರೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾಳೆ. ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ, ಅಷ್ಟು ಬುದ್ಧಿ ಇಲ್ವಾ ಅವಳಿಗೆ? ಹಾಗೆ ಹೇಗೆ ಅಂತ ಭೂಮಿಗೂ ಕೂಡ ಸೇರಿಸಿ ಬೈತಿರ್ತಾನೆ. ಈ ಕಡೆ ನಿಂಗವಜ್ಜಿಗೂ ಕೂಡ ಸೇರಿಸಿ ಬೈತಿರ್ತಾನೆ. ಒಟ್ಟಾರೆಯಾಗಿ ಅಜಿತ ಒಳ್ಳೆ ಬಾಲ ಸುಟ್ಟಿರೋ ಬೆಕ್ಕಿನ ತರ ಆಡ್ತಿದ್ದಾನೆ ಅಂತಾನೆ ಹೇಳ್ಬೋದು. ಗೆಳೆಯ ಯಾಕೋ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನಿನ್ ಟೆನ್ಷನ್ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಕಣೋ ಗೆಳೆಯ. ಸರಿ ಇರು, ಭೂಮಿನ ಕರೆದ್ಬಿಡ್ತೀನಿ. ಎಲ್ಲ ಪ್ರೀತಿನ ಅವಳ ಮೇಲೆ ಇರೋ ಪ್ರೀತಿನ ಹೇಳ್ಕೊಂಡ್ಬಿಡು ಅಜಿತ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನ ಅಜಿತನ ಕೋಲ್ ಮಾಡ್ತಿರ್ತಾರೆ. ಇಲ್ಲ ಸತ್ಯನ, ಇದೆಲ್ಲ ಭೂಮಿ ಹತ್ರ ಹೇಳ್ಕೊಂಡ್ರೆ ಸರಿಯಾಗಲ್ಲ. ಇದನ್ನ ನಾವು ನಿಂಗವಜ್ಜಿ ಹತ್ರನೇ ಮಾತಾಡ್ಬೇಕು. ಬನ್ನಿ ಸತ್ಯನ, ಎಲ್ಲ ಸತ್ಯನ ನಿಂಗವಜ್ಜಿ ಹತ್ರ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕಾತರದಲ್ಲಿರ್ತಾನೆ. ಏ ಗೆಳೆಯ, ಒಂದ್ ನಿಮಿಷ ಇರು. ನೀನೇನಾದ್ರೂ ಹೋಗಿ ನಿಂಗವಜ್ಜಿಗೆ ಹತ್ರ ಎಲ್ಲ ಸತ್ಯ ಹೇಳ್ಬಿಟ್ರೆ ಇನ್ನೇನು ಸಂಗೀತಮ್ಮವರು ಮತ್ತೆ ನಿಂಗವಜ್ಜಿ ಒಂದಾಗ್ತಿದ್ದಾರೆ. ಯಾಕೋ ಹಾಳು ಮಾಡ್ತೀಯಾ? ತಾಳ್ಮೆ ತಂದ್ಕೊಳ್ಳೋ ಅಂತ ಹೇಳಿ ಈ ಕಡೆ ಸತ್ಯನ ಅಜಿತನ್ಗೆ ಸಮಾಧಾನ ಮಾಡ್ತಿರ್ತಾರೆ. ಇನ್ನೊಂದ್ ಕಡೆ ಅಜಿತ್ ಬೇರೆ ಕೈಗೆ ಏಟ್ ಮಾಡ್ಕೊಂಡಿರ್ತಾನೆ. ಭೂಮಿ ವಿಚಾರದಲ್ಲಿ ಅಂದ್ರೆ ಪ್ರಸಾದಿ ವಿಚಾರದಲ್ಲಿ ರಾಡ್ಗೆ ಒಂದು ಕೈನ ತಾಕ್ಬಿಟ್ಟು ಅಂದ್ರೆ ಹೊಡೆದ್ಬಿಟ್ಟು ಕೈಗೆ ಏಟ್ ಮಾಡ್ಕೊಂಡಿರ್ತಾನೆ. ಈ ಕಡೆ ಸಂಗೀತ ಎಲ್ರು ಕೂಡ ಮನೆಯವರೆಲ್ಲರೂ ಕೂಡ ಅಜಿತ್ನ ಕೇರ್ ಮಾಡ್ತಿರ್ತಾರೆ. ಯಾಕೋ ಜೊತೆ ಈ ತರ ಎಲ್ಲ ಮಾಡ್ತಿದ್ಯಾ? ಆ ಪ್ರಸಾದಿ ಹೆಸರು ಕೇಳಿ ಕೇಳಿ ನಮ್ಗೆಲ್ಲ ತಲೆ ಕೆಟ್ಟು ಹೋಗ್ತಿದೆ. ನೀನ್ ಬೇರೆ ಈ ತರ ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಅಲ್ಲ ಕಣೋ ಅಜಿತ, ನೀವಿಬ್ರು ಗಂಡ ಹೆಂಡತಿ, ನಿಮ್ಮಿಬ್ರಿಗೆ ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇದೆ ತಾನೆ? ಒಂದಲ್ಲ 10 ಪ್ರಸಾದಿ ಬಂದ್ರು ಕೂಡ ಭೂಮಿ ಯಾಕೋ ಒಪ್ಕೋತಾಳೆ? ಭೂಮಿಗೆ ನಿನ್ ಮೇಲೆ ತುಂಬಾನೇ ಪ್ರೀತಿ ಇದೆ ಕಣೋ. ನೀನ್ ಯಾಕೋ ಟೆನ್ಷನ್ ತಗೋತಿದ್ಯಾ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಆಗಿರ್ಬೋದು, ಶ್ರವಣ್, ರಾಮ್ ಎಲ್ರು ಕೂಡ ಅಜಿತ್ನಿಗೆ ಸಮಾಧಾನ ಮಾಡ್ತಿರ್ತಾರೆ. ಅಂದ್ರೆ ಇಲ್ಲಿ ಕಾಂಟ್ರಾಕ್ಟ್ ಮದ್ವೆ ವಿಚಾರ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಿರಲ್ಲ. ಹಾಗಾಗಿ ಎಲ್ಲಾದ್ರೂ ಬೈ ಮಿಸ್ ಆಗಿ ಪ್ರಸಾದಿನ ಭೂಮಿ ಒಪ್ಕೊಂಡ್ಬಿಟ್ರೆ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಂಡಿರ್ತಾನೆ ಅಷ್ಟೇನೆ. ಇನ್ ಕೇಸ್ ಏನಾದ್ರು ಪ್ರಸಾದ ಕೂಡ ಭೂಮಿನ ಒಪ್ಕೊಂಡ್ಬಿಟ್ರೆ ಅಜ್ಜಿ ಇನ್ನೇನು ವಾಲ್ಗ ಊದ್ಸದೆ ಅಂತ ಮೊದ್ಲೇ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಈ ಕಡೆ ಅಜಿತ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ ಅಷ್ಟೇನೆ. ಈಗ ಒಂದು ಅಜಿತ್ಗೆ ಸಮಾಧಾನ ಮಾಡ್ತಿರ್ತಾರೆ. ಈ ಕಡೆ ಅಜಿತ್ ಅಂತೂ ಸಮಾಧಾನ ಆಗ್ತಿರಲ್ಲ, ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಸಪರೇಟ್ ಆಗಿ ತಲೆ ಎಲ್ಲ ಚಿಚ್ಕೋತಿರ್ತಾನೆ. ಏನಪ್ಪಾ ಮಾಡೋದು ಅಂತ ಹೇಳ್ಬಿಟ್ಟು. ಇನ್ನೊಂದ್ ಕಡೆ ಮನೆಯಲ್ಲಿ ನಿಂಗವಜ್ಜಿ ಆಗಿರ್ಬೋದು, ಸೊಸೆ, ಮಗಳು ಎಲ್ರು ಕೂಡ ಈ ಕಡೆ ಪ್ರಸಾದಿ ಬಗ್ಗೆ ಹೊಗಳೋದು. ಪ್ರಸಾದಿ ಹಾಗೆ, ಪ್ರಸಾದಿ ಹೀಗೆ, ಮನಸ್ವಿನಿಗೆ ಒಳ್ಳೆ ಜೋಡಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಹೊಗಳೋದು. ಫುಲ್ ಖುಷಿ ಈ ಕಡೆ ಪ್ರಸಾದಿ ಬರ್ತಾನೆ ಅಂತ ಹೇಳ್ಬಿಟ್ಟು. ಪ್ರಸಾದಿಗೆ ಎಷ್ಟು ಎಕರೆ ಜಮೀನ್ ಇದೆ, ಲೈಫ್ ಅಲ್ಲಿ ಎಷ್ಟು ಚೆನ್ನಾಗಿದ್ದಾನೆ, ಕೈಗೊಂದಾಳು ಕಾಲಿಗೊಂದಾಳು, ಹಾಗೆ ಹೀಗೆ ಅಂತ ಈ ಕಡೆ ಕೇಶವನ್ ಹೆಂಡತಿ ಕೂಡ ಬಿಲ್ಡಪ್ ಕೊಡ್ತಿರ್ತಾಳೆ. ಅವನೇನಾದ್ರೂ ನೋಡ್ಬಿಟ್ರೆ ಮನಸ್ವಿನಿ ಅಂತೂ ಒಂದೇ ಸಲಿಗೆ ಫಿದಾ ಆಗ್ಬಿಡ್ತಾಳೆ. ಪ್ರಸಾದಿನ ತಿರಸ್ಕಾರ ಮಾಡಕ್ ಸಾಧ್ಯನೇ ಇಲ್ಲ. ಅಷ್ಟು ಒಳ್ಳೆ ಹುಡುಗ, ಹೈಟು ವೆಯ್ಟು ಪರ್ಸನಾಲಿಟಿ, ಅಬ್ಬಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಕೇಶವನ್ ಹೆಂಡತಿ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಹೊಗಳ್ತಿರ್ತಾರೆ. ಹಾಗಾಗಿ ಈ ಕಡೆ ಅಜಿತನ್ಗೆ ಸಖತ್ತು ಟೆನ್ಷನ್ ಆಗ್ತಿರತ್ತೆ. ಎಲ್ಲಾದ್ರೂ ಭೂಮಿ ಬೈ ಮಿಸ್ ಆಗಿ ಒಪ್ಕೊಂಡ್ಬಿಡ್ತಾಳೇನೋ ಅಂತ ಭಯ ಕಾಡ್ತಿರತ್ತೆ. ಯಾಕಂದ್ರೆ ಇನ್ನೇನು ಒಂದ್ ವಾರ ಹೋಗಿದೆ, ಒಂದು ಒಪ್ಪಂದದ ಮದುವೆಯ ಗಡುವು ಕೂಡ ಮುಗ್ದೋಗಿದೆ. ಹಾಗಾಗಿ ಅಜಿತ್ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿರ್ತಾನೆ. ಇನ್ನ ಅಜಿತ್ ರೂಮ್ ಒಳಗಡೆ ಸೇರ್ಕೊಂಡ್ಬಿಡ್ತಾನೆ. ಸಿಕ್ಕಾಬಟ್ಟೆ ಬೇಜಾರ್ ಮಾಡ್ಕೊಂಡು ರೂಮ್ ಒಳಗಡೆ ಸೇರ್ಕೊಂಡ್ಬಿಡ್ತಾನೆ. ಈ ಕಡೆ ಶ್ರವಣ್ ಬಂದ್ಬಿಟ್ಟು, ಭೂಮಿ ಯಾಕೋ ನಿಮ್ ಸಾಹೇಬ್ರು ಪ್ರಸಾದಿ ಹೆಸರು ಕೇಳ್ದಾಗಿಂದನು ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಹೋಗಮ್ಮ, ಸ್ವಲ್ಪ ಸಮಾಧಾನ ಮಾಡು. ಯಾಕಂದ್ರೆ ಇಲ್ಲಿ ತಪ್ಪೆಲ್ಲ ನಂದೇ. ನೀನೇ ನನ್ ಮಗಳು ಮನಸ್ವಿನಿ ಮದ್ವೆ ಆಗಿಲ್ಲ ಅಂತ ಹೇಳ್ಬಿಟ್ಟೆ. ಏನೋ ಮಾಡಕ್ ಹೋಗಿ ಏನೋ ಆಯ್ತು. ಇವಾಗ ಅಜಿತ್ ಸುಮ್ನೆ ಟೆನ್ಷನ್ ಮಾಡ್ಕೊಂಡಿದ್ದಾನೆ, ಸ್ವಲ್ಪ ಹೋಗಮ್ಮ ಸಮಾಧಾನ ಮಾಡು ಅಂತ ಹೇಳಿ ಈ ಕಡೆ ಶ್ರವಣ್ ಕೂಡ ಭೂಮಿಗೆ ಹೇಳ್ತಿದ್ದಾರೆ. ಸರಿ ಆಯ್ತು ದೊಡ್ಡ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತನ ಹತ್ರ ಬರ್ತಾಳೆ. ರೂಮಿಗೆ ಬರ್ತಾಳೆ ಅಜಿತನ ಸಮಾಧಾನ ಮಾಡೋದಕ್ಕೆ. ಇನ್ನೇನು ಭೂಮಿ ಅಜಿತನ ರೂಮಿಗೆ ಹೋಗೋಷ್ಟರಲ್ಲಿ ಲಕ್ಷ್ಮಕ್ಕನ್ ಕಾಲ್ ಬಂದ್ಬಿಡುತ್ತೆ. ಹೇಳು ಲಕ್ಷ್ಮಕ್ಕ ಅಂತ ಹೇಳಿದಾಗ ಈ ಕಡೆ ಲಕ್ಷ್ಮಕ್ಕಂಗೆ ಎಲ್ಲ ಕೂಡ ವಿಚಾರ ಗೊತ್ತಿರತ್ತೆ. ಅಂದ್ರೆ ಪ್ರಸಾದಿ ಹುಡುಗ ನೋಡೋದಿಕ್ಕೆ, ಭೂಮಿನ ನೋಡೋದಿಕ್ಕೆ ಬರೋ ವಿಚಾರ ಹೇಳ್ಕೊಂಡಿರ್ತಾಳೆ. ಹಾಗಾಗಿ ಬಂದ್ರ ಏನಾಯ್ತು ಎತ್ತ ಅಂತ ಹೇಳ್ಬಿಟ್ಟು ಆ ಕಡೆ ಕಾಲ್ ಮಾಡಿ ಕೇಳ್ತಿರುವಾಗ, ಅಯ್ಯೋ ಲಕ್ಷ್ಮಕ್ಕ, ದೊಡ್ಡ ಕತೆ. ಪ್ರಸಾದಿ ಬೇರೆ ಬರ್ತಿದಾರಂತೆ ನನ್ನ ನೋಡೋದಿಕ್ಕೆ. ಇಲ್ಲಿ ನೋಡ್ರೆ ಸಾಹೇಬ್ರು ಸಿಕ್ಕಾಬಟ್ಟೆ ಟೆನ್ಷನ್ ತಗೊಂಡಿದ್ದಾರೆ ಲಕ್ಷ್ಮಕ್ಕ. ನನ್ಗನ್ಸುತ್ತೆ ನಾನ್ ಹೇಗ್ ಸಾಹೇಬ್ರನ್ನ ಪ್ರೀತಿ ಮಾಡ್ತೀನಿ, ಸಾಹೇಬ್ರು ನನ್ ಮೇಲೆ ಪ್ರೀತಿ ಮಾಡ್ತಾರೋ ಏನೋ, ಅದಕ್ಕೇನೋಪ್ಪ ತನ್ನ ಹೆಂಡತಿನ ಯಾರೋ ಬೇರೆಯವ್ರು ನೋಡಕ್ ಬರ್ತಾರೆ ಅಂದ್ಮೇಲೆ ಸಿಕ್ಕಾಬಟ್ಟೆ ಸಾಹೇಬ್ರು ಟೆನ್ಷನ್ ಮಾಡ್ಕೊಂಡಿದ್ರೆ ಲಕ್ಷ್ಮಕ್ಕ. ನಾನು ಒಂದ್ ಚಮಕ್ ಕೊಟ್ಟಿದ್ದೀನಿ, ಅದೆಲ್ಲ ಇವಾಗ ಹೇಳಲ್ಲ. ಆದಷ್ಟು ಬೇಗ ಸಾಹೇಬ್ರೆ ಬಂದು ನನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಬಾಯ್ ಬಿಡೋ ತರ ನಾನ್ ಮಾಡ್ತೀನಿ ಲಕ್ಷ್ಮಕ್ಕ, ಏನು ವರಿ ಮಾಡ್ಬೇಡಿ ಹಾಗೆ ಹೀಗೆ ಅಂತ ಹೇಳ್ತಿರ್ತಾಳೆ. ಆಗ ಆ ಕಡೆ ಲಕ್ಷ್ಮಕ್ಕ, ಭೂಮಿ ನೀನ್ ಯಾವ ಕಾರಣಕ್ಕೂ ಸಾಹೇಬ್ರ ಜೊತೆನೆ ಇರ್ಬೇಕು. 7 ಜನ್ಮಕ್ಕೂ ನೀವು ಗಂಡ ಹೆಂಡತಿಯಾಗೆ ಇರ್ಬೇಕು ಭೂಮಿ. ನೀನ್ ಯಾವ ಕಾರಣಕ್ಕೂ ಸಾಹೇಬ್ರನ್ನ ಮಾತ್ರ ಬಿಟ್ಕೊಡ್ಬೇಡ. ಯಾವ ಪ್ರಸಾದಿನೇ ಬರ್ಲಿ, ಯಾರೇ ಬರ್ಲಿ, ನೀನು ಒಪ್ಕೊಳಕ್ ಹೋಗ್ಬೇಡ, ಸರಿನಾ ಅಂತ ಹೇಳ್ಬಿಟ್ಟು ಈ ಕಡೆ ಮಾತಾಡ್ತಿರ್ತಾರೆ. ಸರಿ ಆಯ್ತು ಲಕ್ಷ್ಮಕ್ಕ, ನಾನ್ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ರೂಮಿಗೆ ಹೋಗ್ತಾಳೆ.
ಕಡೆ ಭೂಮಿ ಹೋಗ್ಬಿಟ್ಟು ಸಾಹೇಬ್ರೆ ಏನ್ ಮಾಡ್ತಿದೀರಾ ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂಡಿದೀರಾ ಅಂತ ನನ್ಗೊಂದು ಅರ್ಥ ಆಗ್ತಿಲ್ಲ ಸಾಹೇಬ್ರೆ ಯಾಕೆ ಏನಾಯ್ತು ಆ ಪ್ರಸಾದಿ ಬಂದ್ರೆ ಏನಂತೆ ನೀವ್ ಇಷ್ಟೊಂದು ಟೆನ್ಷನ್ ತಗೊಂಡಿದೀರಾ ಅಂತ ಆರಾಮಾಗಿ ಹೇಳ್ತಾಳೆ ಈ ಕಡೆ ಭೂಮಿ. ಈ ಕಡೆ ಅಜಿತನ್ಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಿರತ್ತೆ. ಸಾಹೇಬ್ರೆ ಪ್ರಸಾದಿ ಬರೋದ್ರಿಂದ ನಿಮ್ಗೆ ಏನಾದ್ರು ಸಮಸ್ಯೆನಾ ಏನಾದ್ರು ಪ್ರಾಬ್ಲಮಾ ಹೇಳಿ ಅಂತ ಹೇಳ್ಬಿಟ್ಟು ಕೂಲಾಗಿ ಕೇಳ್ತಿರ್ತಾಳೆ. ಇನ್ನು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಅಂತಾರಲ್ಲ ಆ ತರ ಕೇಳ್ತಿರ್ತಾಳೆ. ಹೇಗಾದ್ರೂ ಮಾಡಿ ಸಾಹೇಬ್ರು ಬಾಯಿಂದ ತನ್ನ ಪ್ರೀತಿ ಮಾಡ್ತಿರೋ ವಿಚಾರನ ಆಚೆ ಹಾಕ್ಬೇಕು ಅನ್ನೋ ಉದ್ದೇಶದಿಂದ ಭೂಮಿ ಕೂಲಾಗಿ ಕೇಳ್ತಿರ್ತಾಳೆ. ಸಾಹೇಬ್ರೆ ನಿಮ್ ಟೆನ್ಷನ್ ನನ್ಗೆ ಅರ್ಥ ಆಗುತ್ತೆ. ಒಂದು ನಮ್ಮ ಅಮ್ಮನ ಜೈಲಿಂದ ಬಿಡ್ಸಕ್ ಆಗಿಲ್ಲ ತಾನೆ, ಇನ್ನೊಂದು ನಾನ್ ಈ ಮನೆ ಬಿಟ್ಟು ಹೋದ್ಮೇಲೆ ಮನೆಯವ್ರಿಗೆಲ್ಲ ಏನ್ ಆನ್ಸರ್ ಕೊಡ್ಬೇಕು ಅಂತ ತಾನೆ. ಸಾಹೇಬ್ರೆ ಏನು ವರಿ ಮಾಡ್ಕೋಬೇಡಿ ಸಾಹೇಬ್ರೆ, ನನ್ಗೆ ಯಾವ ಪ್ರಸಾದಿನೂ ಬೇಡ ಏನು ಬೇಡ. ನನ್ನ ಹುಟ್ಟಿಸ್ತವ್ರೆ ನನ್ನನ್ನ ತಿಪ್ಪೆ ಗುಂಡಿಲಿ ಹಾಕೋದ್ರು, ಇನ್ನ ನನ್ನ ಸಾಕ್ದವ್ರು ಜೈಲಲ್ಲಿದ್ದಾರೆ. ಇನ್ನು ನನ್ನ ಮದ್ವೆ ವಿಚಾರ ಬಂತ ಅಂದ್ರೆ ಇನ್ನ ಒಂದೆರಡು ದಿನದಲ್ಲಿ ನಾನು ಹೋಗ್ಬೇಕು ಮನೆ ಬಿಟ್ಟು. ನಾನು ಯಾರಿಗೂ ಬೇಡದೆ ಇರೋಳು ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕಣ್ಣೀರ್ ಹಾಕೋತಿರ್ತಾಳೆ. ತನ್ನ ಕಷ್ಟವನ್ನೆಲ್ಲ ತೋರ್ಕೊತಿರ್ತಾಳೆ. ಭೂಮಿ ಎಲ್ಲ ಕಷ್ಟವನ್ನ ಹೇಳ್ಕೊತಿರುವಾಗ ಈಗ ಅಜಿತ್ಗೂ ಕೂಡ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ. ಭೂಮಿ ಅಂತ ಹೇಳ್ಬಿಟ್ಟು ಹೋಗಿ ಅಜಿತ್ ಭೂಮಿನ ತಪ್ಕೊಂಡ್ಬಿಡ್ತಾನೆ, ಸಮಾಧಾನ ಮಾಡ್ತಾನೆ, ಕಣ್ಣೀರ್ ಹಾಕ್ತಾನೆ. ಭೂಮಿ ನಿನ್ಗೆ ಯಾರು ಇಲ್ಲ ಅಂತ ಅನ್ಕೋಬೇಡ, ಯಾರಿರ್ಲಿ ಯಾರಿಲ್ದೇ ಇರ್ಲಿ ಏನೇ ಆಗ್ಲಿ ನಾನ್ ಕೊನೆ ತನಕ ನಿನ್ನ ಉಸಿರಲ್ಲಿ ಉಸಿರಾಗಿರ್ತೀನಿ, ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೋತೀನಿ ಭೂಮಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಬಾಯಿ ತಪ್ಪಿ ಎಮೋಷನಲಿ ಹೇಳೇ ಬಿಡ್ತಾನೆ. ಭೂಮಿ ಐ ಲವ್ ಯು ಭೂಮಿ, ನನಗೆ ನೀನ್ ತುಂಬಾ ಇಷ್ಟ ಭೂಮಿ, ತುಂಬಾ ಅಂದ್ರೆ ತುಂಬಾ ಇಷ್ಟ ಭೂಮಿ ಅಂತ ಹೇಳ್ಬಿಡ್ತಾನೆ. ಈ ಕಡೆ ಭೂಮಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡತ್ತೆ. ಸಾಹೇಬ್ರೆ ಏನ್ ಹೇಳ್ತಿದ್ದೀರಾ ಸಾಹೇಬ್ರೆ, ನಿಜನ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟ ಪಡ್ತಿದ್ರ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಶಾಕ್ ಅಲ್ಲಿ ಕೇಳ್ದಾಗ ಹೌದು ಭೂಮಿ ಗೆಳತಿಯಾಗಿ ನಾನು ನಿನ್ನ ತುಂಬಾನೇ ಇಷ್ಟ ಪಡ್ತೀನಿ ಅಂತ ಹೇಳ್ಬಿಡ್ತಾನೆ. ಸಡನ್ ಆಗಿ ಅಜಿತ್ ಆ ತರ ಹೇಳಿದಾಗ ಗೆಳತಿಯಾಗಿ ಇಷ್ಟ ಪಡ್ತೀನಿ ಅಂದಾಗ ಭೂಮಿಗೆ ಮತ್ತೆ ಅಪ್ಸೆಟ್ ಆಗುತ್ತೆ. ಹೋಗ್ಬಿಟ್ಟು ಸುಮ್ನೆ ತೆಪ್ಪು ಮಲ್ಕೊಂಡ್ಬಿಡ್ತಾಳೆ. ಹೇಗಾದ್ರೂ ಮಾಡಿ ಸಾಹೇಬ್ರಲ್ಲಿ ಇರುವಂತಹ ಪ್ರೀತಿನ ಆಚೆ ತೆಗಿತೀನಿ ಅಂತ ಒಂದು ಚಾಲೆಂಜ್ ಮಾಡ್ಕೊಂಡಿರ್ತಾಳೆ ಈ ಕಡೆ ಭೂಮಿ. ಇನ್ನೇನು ಮರುದಿನ ಬೆಳಗ್ಗೆ ಪ್ರಸಾದಿ ಬರ್ತಾನೆ. ಬೆಳಗ್ಗೆನೆ ಎದ್ಬಿಟ್ಟು ಭೂಮಿನ ನೀಟಾಗಿ ರೆಡಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಶವನ ಹೆಂಡತಿಗೆ ಹೇಳ್ಬಿಟ್ಟು ಹೇಳಿರ್ತಾರೆ. ನೀಟಾಗಿ ಒಂದು ರೇಷ್ಮೆ ಸೀರೆನ ಉಡ್ಸ್ಬಿಟ್ಟು ಚಂದ ಮಾಡಿ ರೆಡಿ ಮಾಡಿಸ್ಬೇಕು. ಪ್ರಸಾದಿ ನೋಡಿದ ತಕ್ಷಣ ಪ್ರಸಾದಿಗೆ ಮನಸ್ಸಿನ ಇಷ್ಟ ಆಗ್ಬಿಡ್ಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವ್ವಜಿ ಅಂತ ಫುಲ್ ಜೋಶಲ್ಲಿ ಇರ್ತಾರೆ. ಎಲ್ರಿಗೂ ಕೂಡ ಅದು ಮಾಡಿ ಇದು ಮಾಡಿ ಅಂತ ಕೆಲಸಗಳು ಕೂಡ ಹೇಳ್ತಿರ್ತಾರೆ. ತುಂಬಾ ಖುಷಿಯಾಗಿರ್ತಾರೆ. ನಿಂಗವ್ವಜಿಗೆ ಮನಸ್ವಿನಿ ಅಂದ್ರೆ ತುಂಬಾನೇ ಪ್ರೀತಿ. ಹೇಗಾದ್ರೂ ಮಾಡಿ ಆ ಒಂದು ಪ್ರಸಾದಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ನೋ ಉದ್ದೇಶ ಇರುತ್ತೆ. ಹಾಗಾಗಿ ಅಷ್ಟರಲ್ಲಿ ಈ ಕಡೆ ಕೇಶವನ್ ಹೆಂಡತಿ ರಾಧನ್ಗೆ ಪ್ರಸಾದಿ ಕಡೆಯಿಂದ ಕಾಲ್ ಬರುತ್ತೆ. ಬರ್ತಾ ಇದ್ದೀನಿ, ಇನ್ನೇನು ಊರೊಳಗಡೆ ಎಂಟ್ರಿ ಆಗಾಯ್ತು, ಇನ್ನೊಂದ್ 5 ನಿಮಿಷದಲ್ಲಿ ಮನೆಗೆ ಬರ್ತೀನಿ ಅಂತ ಓಡ್ಕೊಂಡ್ ಬಂದು ಅತ್ತೆ ಅದು ಪ್ರಸಾದಿ ಊರೊಳಗಡೆ ಬಂದಾಯ್ತಂತೆ, ಇನ್ನೊಂದ್ 5 ನಿಮಿಷದಲ್ಲಿ ಮನೆಯಲ್ಲಿ ಇರ್ತಾರೆ ಅಂತ ಹೇಳಿದಾಗ ಈ ಮನಸ್ವಿನಿ ರೆಡಿ ಆದ ಬೇಗ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಈ ಕಡೆ ಇನ್ನು ನಿಂಗಬಜ್ಜಿ ಫಾಸ್ಟ್ ಆಗ್ತಿರ್ತಾರೆ. ಎಲ್ರಿಗೂ ಕೂಡ ಹತ್ರದಿಂದ ಕೆಲಸ ಹೇಳ್ತಿರ್ತಾರೆ. ಈ ಕಡೆ ಚಂದ್ರಿಕಾ ಕೇಶವನ್ ಹೆಂಡತಿ ನಿಂಗವಜ್ಜಿ ಎಲ್ರು ಕೂಡ ಒಂಥರ ಸಂಭ್ರಮದಲ್ಲಿ ಇರ್ತಾರೆ. ಆದ್ರೆ ಈ ಕಡೆ ಮನೆಯವರೆಲ್ಲರಿಗೂ ಕೂಡ ಫುಲ್ ಟೆನ್ಷನ್ ಅಲ್ಲಿ ಇರ್ತಾರೆ. ಏನಾಗುತ್ತೋ ಏನೋ ಕತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಪ್ರಸಾದಿ ಹೇಳಕ್ಕೂ ಕೇಳಕ್ಕೂ ತುಂಬಾನೇ ಒಳ್ಳೆ ಹುಡುಗ, ಒಳ್ಳೆ ಬ್ರಿಲಿಯಂಟ್ ಮತ್ತು ತುಂಬಾ ಶ್ರೀಮಂತ, ಒಳ್ಳೆ ಆಸ್ತಿ ಪಾಸ್ತಿ ಹೊಂದಿರುವಂತನು. ಹಾಗಾಗಿ ನಿಂಗವಜ್ಜಿಗೆ ಮನಸ್ಸಿನ ಕೊಟ್ಟು ಅವನಿಗೆ ಪ್ರಸಾದಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋ ಒಂದು ಡಿಸಿಷನ್ ತಗೊಂಡಿರ್ತಾರೆ. ಈ ಕಡೆ ಅಜಿತ್ ಇದ್ದವನು ಸತ್ಯನ ಪ್ರಸಾದಿನ ಇಲ್ಲಿಂದನೇ ಟಿಕೆಟ್ ಕೊಡ್ಸ್ಬಿಡೋಣ, ಬನ್ನಿ ಸತ್ಯನ ಈಗ್ಲೇ ಸಮಾಧಿ ಮಾಡ್ಬಿಡೋಣ ಪ್ರಸಾದಿನ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸತ್ಯನ ಒಂದ್ ಕೆಲ್ಸ ಮಾಡೋಣ, ನೀನು ಪ್ರಸಾದಿ ಬರ್ತಿದಾರಲ್ಲ ಬನ್ನಿ ಹೋಗೋಣ, ನೀನು ಮನೆ ಒಳಗಡೆ ಎಂಟ್ರಿ ಆಗೋ ಮುಂಚೆನೆ ನಾವು ಅವನ್ನ ಕ್ಯಾಚ್ ಹಾಕೋಣ. ನಾನು ಮನಸ್ವಿನಿ ಗಂಡ ಹೆಂಡತಿ, ಮನಸ್ವಿನಿ ಅನ್ನೋಳು ಮನಸ್ವಿನಿನೇ ಅಲ್ಲ, ಭೂಮಿ ನಾನು ಗಂಡ ಹೆಂಡತಿ, ನಿನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಕ್ಯಾಚ್ ಹಾಕೊಂಡು ಒಂದು ಐಡಿಯಾ ಮಾಡ್ಬಿಟ್ಟು ಹೇಳ್ಬಿಡೋಣ ಪ್ರಸಾದಿ ಕೈಲಿ ಅಂತ ಹೇಳಿದಾಗ ಸತ್ಯನ ವಾವ್ ಸೂಪರ್ ಐಡಿಯಾ ಗೆಳೆಯ ಅಂತ ಹೇಳ್ಬಿಟ್ಟು ಇನ್ನೇನ್ ಪ್ರಸಾದಿ ಬರೋದಕ್ಕೆ ಕಾಯ್ತಾ ಇರ್ತಾರೆ. ಈ ಕಡೆ ಅಜಿತ್ ಮತ್ತೆ ಸತ್ಯನ ಅಲ್ಲಕಣೋ ಗೆಳೆಯ, ಅಕಸ್ಮಾತ್ ಎಲ್ಲಾದ್ರೂ ಪ್ರಸಾದಿ ಒಪ್ಕೊಂಡಿಲ್ಲ ಅಂದ್ರೆ ನಿನ್ ಮಾತನ್ನ ಇಲ್ಲ ನನ್ ಮನಸ್ವಿನಿ ಇಷ್ಟ ಆದ್ಲು ಅಂತ ಹೇಳ್ಬಿಟ್ರೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನ ಮತ್ತೆ ತಲೆ ತುಂಬ್ತಿರ್ತಾರೆ. ಒಟ್ಟಾರೆಯಾಗಿ ಇಲ್ಲ ನಿಂಗವ್ವಜಿ ಹತ್ರ ಸತ್ಯ ಹೇಳೋಣ ಅಂತಾರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲ್ಲ. ಕೊನೆದಾಗಿ ಇನ್ನೇನ್ ಕೇಸ್ ಏನಾದ್ರು ಪ್ರಸಾದಿ ಮನಸ್ವಿನಿನ ಒಪ್ಕೊಂಡ್ಬಿಟ್ರೆ ಅಂದ್ರೆ ಭೂಮಿನ ಒಪ್ಕೊಂಡ್ಬಿಟ್ರೆ ಅವನ್ನ ಡೈರೆಕ್ಟ್ ಆಗಿ ಅವ್ನಿಗೆ ಟಿಕೆಟೇ ಕೊಡಿಸ್ಬಿಡ್ತೀನಿ ಮೇಲಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಒಂದು ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂಡಿರ್ತಾರೆ. ಅಷ್ಟು ಸುಲಭವಾಗಿ ಮೇಲಕ್ಕೆ ಟಿಕೆಟ್ ಕೊಟ್ಟು ಕಳ್ಸಕ್ ಆಗಲ್ಲ, ಅದೆಲ್ಲ ಹೇಳಿದ್ದೆಲ್ಲ ಆಗೋದಿಲ್ಲ. ಆದ್ರೆ ನೋಡೋಣ ಏನಾಗುತ್ತೆ ಅಂತ. ಈಗ ಒಟ್ಟಾರೆಯಾಗಿ ಈ ಕಡೆ ಪ್ರಸಾದಿ ಬಂದ್ಬಿಟ್ಟು ಫುಲ್ಲು ಒಂಥರ ಜೋಕರ್ ತರ ಬಂದಿರ್ತಾನೆ. ಒಂದು ಬುಲೆಟ್ ಅಲ್ಲಿ ಎಲ್ಲ ಬಲೂನ್ಸ್ ಎಲ್ಲ ಹಾಕೊಂಡು, ಒಂದು ಛತ್ರಿ ಇಟ್ಕೊಂಡು, ಕಲರ್ಫುಲ್ ಆಗಿರುವಂತಹ ಅಂಬ್ರೆಲಾ ಇಟ್ಕೊಂಡು, ಕತ್ತಿಗೆಲ್ಲ ದಪ್ಪ ಚೈನ್ ಹಾಕೊಂಡು, ಕೈಗೆಲ್ಲ ಕಡ್ಗ ಹಾಕೊಂಡು ಒಟ್ಟಾರೆಯಾಗಿ ಜೋಕರ್ ತರನೇ ಬರ್ತಾನೆ ಅಂತಾನೆ ಹೇಳ್ಬೋದು. ಆ ಪ್ರಸಾದಿ ಇದ್ದವನು ಹಾಗೇನೆ ಒಂದೊಂದ್ಸಲ ಒಂದೊಂದ್ ತರ ಗೆಟಪ್. ಹಾಗಾಗಿ ಇವತ್ತು ಯಾವ ತರ ಗೆಟಪ್ ಹಾಕೊಂಡ್ ಬರ್ತಾನೋ ಅಂತ ಹೇಳ್ಬಿಟ್ಟು ಈ ಕಡೆ ಮನೆಯವರೆಲ್ಲರೂ ಕೂಡ ಅಂದ್ರೆ ನಿಂಗವಜ್ಜಿ ಆಗಿರ್ಬೋದು, ಕೇಶವನ್ ಹೆಂಡತಿ ಎಲ್ರು ಕೂಡ ಮಾತಾಡ್ತಿರ್ತಾರೆ. ಮನಸ್ವಿನಿನ ನೋಡಕ್ಕೆ ಯಾವ ತರ ಗೆಟಪ್ ಹಾಕೊಂಡ್ ಬರ್ಬೋದು ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಒಂದು ಬಲೂನ್ ಎಲ್ಲ ತಗೊಂಡು, ಒಂದು ಬುಲೆಟ್ ಗೆಲ್ಲ ಬಲೂನ್ ಎಲ್ಲ ಒಂದು ತಗ್ಲಾಕೊಂಡು ಫುಲ್ ಜೋಶ್ ಆಗಿ ಒಂದು ಜೋಕರ್ ತರನೇ ಬರ್ತಾನೆ. ಒಳ್ಳೆ ಬೊಂಬೆಗಳನ್ನೆಲ್ಲ ಮಾರ್ತಾರಲ್ಲ, ಬೊಂಬೆ ಆಟ ಆಡಿಸ್ತಾರಲ್ಲ ಆ ತರ ರೆಡಿಯಾಗಿ ಬಂದಿರ್ತಾನೆ. ಇನ್ನೇನು ಅಜಿತ ಮತ್ತೆ ಸತ್ಯಣ್ಣ ಈ ಕಡೆ ಪ್ರಸಾದಿನ ನೋಡೇ ಬಿಡ್ತಾರೆ. ಪ್ರಸಾದ್ ಎಂಟ್ರಿ ಕೊಟ್ಟ ತಕ್ಷಣ ಈ ಕಡೆ ನಿಂಗವಜ್ಜಿ ನೋಡ್ರೋ ಪ್ರಸಾದಿ ಹೇಗಿದ್ದಾನೆ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಫುಲ್ ಗತ್ತಿಂದ ಹೇಳ್ಕೊತಿರ್ತಾರೆ. ನಾನು ಹೇಳಿಲ್ವಾ ಪ್ರಸಾದಿ ಅಂದ್ರೆ ಹೀಗೇನೆ ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ರು ಕೂಡ ಕೇಶವನ್ ಹೆಂಡತಿ ಕೇಶವ ಎಲ್ರು ಕೂಡ ಮಾತಾಡ್ಕೋತಿರ್ತಾರೆ. ಈ ಕಡೆ ಅಜಿತ್ಗಂತೂ ನೋಡ್ಬಿಟ್ಟು ಫುಲ್ ನಗು ಬರ್ತಿರುತ್ತೆ. ಸತ್ಯಣ್ಣ ಇವನೇನು ಜೋಕರ್ ತರ ಇದ್ದಾನೆ, ಅಯ್ಯಯ್ಯೋ ಇವನಂತೂ ಭೂಮಿ ಇಷ್ಟ ಪಡಕ್ ಸಾಧ್ಯನೇ ಇಲ್ಲ, ಕನ್ಫರ್ಮ್ ಸತ್ಯಣ್ಣ, ಅಯ್ಯಯ್ಯೋ
ಚಿಚಿ ಹೆಂಗಿದೆ ನೋಡು ಒಳ್ಳೆ ಪೆಕ್ರು ಅಂತಾರ. ಇವನು ನಮ್ ಭೂಮಿ ಒಪ್ಕೋತಾಳ ಸಾಧ್ಯನೇ ಇಲ್ಲ. ನನ್ಗೆ ಇವನ್ ಗೆಟಪ್ ನ ನೋಡಕ್ ಆಗ್ತಿಲ್ಲ. ಸತ್ಯನಾ ಸತ್ಯನಾ ಅಂತ ಹೇಳ್ಬಿಟ್ಟು ಸತ್ಯಣ್ಣನ ಕೈ ಹಿಡ್ಕೊಂಡು ಕುಣಿದಾಡ್ತಿದ್ದಾನೆ. ಒಟ್ಟಾರೆಯಾಗಿ ಭೂಮಿ ಇವನ್ನ ಒಪ್ಕೊಳ್ಳಲ್ಲ ಅನ್ನೋದು ಒಂದು ಕಾನ್ಫಿಡೆಂಟ್ ಆಗಿರತ್ತೆ ಈ ಕಡೆ ಅಜಿತ್ಗೆ. ಯಾಕಂದ್ರೆ ಈ ಕಡೆ ಪ್ರಸಾದ್ ಗೆಟಪ್ ಆಗಿರತ್ತೆ. ಒಂದ್ಸಲ ಅಜಿತ್ ಕುಣಿತಾನೆ, ಇನ್ನೊಂದ್ಸಲ ಟೆನ್ಷನ್ ಮಾಡ್ಕೋತಾನೆ, ನಗ್ಬೇಕು ಅಳ್ಬೇಕು ಒಂದು ಗೊತ್ತಾಗ್ತಿರಲ್ಲ. ಈ ಕಡೆ ಸತ್ಯನ ಕೂಡ ಸಮಾಧಾನ ಮಾಡ್ತಿರ್ತಾರೆ. ಅಯ್ಯೋ ಗೆಳೆಯ ಏನು ವರಿ ಮಾಡ್ಕೋಬೇಡ, ಭೂಮಿ ನಿನ್ನನ್ ಬಿಟ್ರೆ ಯಾರನ್ನು ಪ್ರೀತಿ ಮಾಡಲ್ಲ ಕಣೋ, ಯಾರನ್ನು ಒಪ್ಕೊಳಲ್ಲ ಕಣೋ ಮಾರೆಯ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನ ಕೂಡ ಸಮಾಧಾನ ಮಾಡ್ತಿರ್ತಾರೆ. ಒಟ್ಟಾರೆಯಾಗಿ ಈಗ ಪ್ರಸಾದ್ ಎಂಟ್ರಿ ಕೊಟ್ಟಾಗಿದೆ ಮನಸ್ವಿನಿನ ನೋಡೋಕೆ, ಅಂದ್ರೆ ಭೂಮಿನ ನೋಡೋದಕ್ಕೆ. ಹಾಗಾದ್ರೆ ಭೂಮಿ ಒಪ್ಕೋತಾಳ ಅಥವಾ ಅಜಿತ್ ತನ್ನ ಪ್ರೀತಿನ ಭೂಮಿ ಹತ್ರ ಹೇಳ್ಕೊಂಡ್ಬಿಡ್ತಾನ, ಅಥವಾ ನಿಂಗವಜ್ಜಿ ಹತ್ರ ತನ್ನ ಹೆಂಡತಿನೇ ಭೂಮಿ ಅಂತ ಹೇಳ್ಬಿಟ್ಟು ಒಪ್ಕೋತಾನ, ಅಥವಾ ಈ ಕಡೆ ಭೂಮಿ ಇನ್ನು ನಕರ ಮಾಡ್ತಾಳ ಅಜಿತ್ ಸಾಹೇಬ್ರು ಬಾಯಿಂದ ತನ್ನ ಪ್ರೀತಿ ವಿಚಾರವನ್ನ ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಬೇರೆ ಏನಾದ್ರು ಪ್ಲಾನ್ ಮಾಡ್ಬಿಟ್ಟು ಆ, ಪ್ರಸಾದಿ ಒಪ್ಪಿಗೆ ಇದೆ ಅಂತ ಏನಾದ್ರೂ ಬಾಯ್ ತಪ್ಪಿ ಚಮಕ್ ಕೊಡ್ತಾಳ. ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಚೆಕ್. ಬೈ ಫ್ರೆಂಡ್ಸ್.